ಡಾಕ್ಯುಮೆಂಟ್ಗಳನ್ನೆಲ್ಲ ತಗೊಂಡು ಹೈಕಮಾಂಡ್ ಹತ್ರ ಹೋಗಿದ್ದಾರೆ. ಯಾವ ಕಾರಣಕ್ಕೆ ಹೋಗಿದ್ದಾರೆ? 1182 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರಾಜ್ಯದೊಳಗಡೆಗೆ. ಬಿತ್ತನೆ ಬೀಜ ಕೊಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಅದೇ ಕಾರಣಕ್ಕೋಸ್ಕರ ಏನು ಒಂದು ಬೋರ್ ಕೊರ್ಸಿಲ್ಲ ಗಂಗಾ ಕಲ್ಯಾಣದೊಳಗಡೆಗೆ. ಏನು ಅಂಗನವಾಡಿ ಮಕ್ಕಳಿಗೆ ಊಟ ಕೊಡೋಕೆ ದುಡ್ಡಿಲ್ಲ, ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ, ಶಾಲೆಗಳು ನಡೀತಿಲ್ಲ, 1900 ಬಸ್ಗಳು ಕೆಟ್ಟು ನಿಂತಿದ್ದಾವೆ ಡಿಪೋ ಒಳಗಡೆಗೆ, ಟೈರ್ ಹಾಕ್ಸಕ್ಕೆ ದುಡ್ಡಿಲ್ಲ, ರಾಜ್ಯ ದಿವಾಳಿ ಆಗೋಗಿದೆ. ಈ ರಾಜ್ಯನ ಹೆಂಗ್ ಕಾಪಾಡಬೇಕು ಅಂತ ಕೇಳೋದಕ್ಕೆ ಹೈಕಮಾಂಡ್ ಹೋಗಿದ್ದಾರೆ ಅವರು. ಇಲ್ಲೊಬ್ಬ ಸಣ್ಣ ಕಳ್ಳ ದೊಡ್ಡ ಕಳ್ಳ ಕೇಳಕ್ ಹೋಗಿದ್ದಾನೆ ಪೊಲೀಸ್ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತೇಳಿ. ಯಾರಿದ್ದಾರೆ ಹೈಕಮಾಂಡ್ ಅಲ್ಲಿ? ಯಾರು? ಸೋನಿಯಾ ಗಾಂಧಿ ಈಸ್ ಆನ್ ಬೇಲ್ ಭ್ರಷ್ಟಾಚಾರ ವಿಚಾರದಲ್ಲಿ, ರಾಹುಲ್ ಗಾಂಧಿ ಈಸ್ ಆನ್ ಬೇಲ್, ಡಿ.ಕೆ. ಶಿವಕುಮಾರ್ ಈಸ್ ಆನ್ ಬೇಲ್. ಇಂತ ಎಲ್ಲ ಬೇರೆ ಇವರು ಡಾಕ್ಯುಮೆಂಟ್ ತಗೊಂಡು ಅವ್ರ ಹತ್ರ ಹೋಗ್ತಾರಂತೆ. ಡಾಕ್ಯುಮೆಂಟ್ ತಗೊಂಡು ಎಲ್ಲಿ ಹೋಗ್ಬೇಕಿತ್ತು? ಮೊನ್ನೆ ಅಸೆಂಬ್ಲಿ ನಡೀತಿತ್ತು ತಾನೆ, ಪ್ರಶ್ನೆ ಕೇಳಿದ್ರು ತಾನೆ. ಪ್ರಶ್ನೆ ಕೊಡ್ಬೇಕು, ಡಾಕ್ಯುಮೆಂಟ್ ಇಟ್ಕೊಂಡು ಅಲ್ಲೇ ಉತ್ತರ ಕೊಡ್ಬೇಕಾ? ನೀವು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದು ಒಂದ್ ದಿವಸ ಮುಂಚೆನೇ ಇದನ್ನ ಮಾಡ್ಕೊಂಡು ಹೋಗಿ ಅಲ್ಲಿಂದ ಓಡ್ ಬಂದ್ರಿ. ಮತ್ತೆ ಪ್ರಶ್ನೆಗೆ ಉತ್ತರ ಡಾಕ್ಯುಮೆಂಟ್ ಎಲ್ಲಿ ಕೊಡ್ಬೇಕು? ಕೋರ್ಟ್ ಮುಂದೆ ಹೋಗಿ, ತನಿಖಾ ಸಂಸ್ಥೆ ಮುಂದೆ ಹೋಗಿ ಕೊಡ್ಬೇಕು. ನೀವು ಅಲ್ಲೂ ಕೊಡಲ್ಲ. ಪ್ರಾಸಿಕ್ಯೂಷನ್ ಗವರ್ನರ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಗವರ್ನರ್ ಏನ್ ಹೇಳಿದ್ದಾರೆ? ಪ್ರೈಮಾ ಫೇಸಿ ಇಷ್ಟೊಂದು ತಪ್ಪು ನಡೆದಿದೆ, ತನಿಖೆ ನಡೀರಿ ಸ್ವಾಮಿ ಅಂತ ಹೇಳಿದ್ದಾರೆ. ತನಿಖೆ ನಡೆಯಕ್ಕೆ ಅಲ್ಲಿ ನೀವು ಡಾಕ್ಯುಮೆಂಟ್ ಕೊಡೋದಿಲ್ಲ. ಯಾರು ದೊಡ್ಡ ಕಳ್ಳರ ಹತ್ರ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ಇಟ್ಟಿದ್ದೀರಂತೆ. ಯಾವ ವಿಚಾರಕ್ಕೋಸ್ಕರ? ಇವತ್ತು ಇಡೀ ರಾಜ್ಯ ದಿವಾಳಿ ಎದ್ದೋಗಿದೆಯಲ್ಲ, ಹತ್ತಿರಗೊಳಿಸಿರೋರು ಯಾರು? ಡಾಕ್ಯುಮೆಂಟ್ಗಳನ್ನೆಲ್ಲ ತಗೊಂಡು ಹೈಕಮಾಂಡ್ ಹತ್ರ ಹೋಗಿದ್ದಾರೆ. ಯಾವ ಕಾರಣಕ್ಕೆ ಹೋಗಿದ್ದಾರೆ? 1182 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರಾಜ್ಯದೊಳಗಡೆಗೆ. ಬಿತ್ತನೆ ಬೀಜ ಕೊಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಅದೇ ಕಾರಣಕ್ಕೋಸ್ಕರ ಏನು ಒಂದು ಬೋರ್ ಕೊರ್ಸಿಲ್ಲ ಗಂಗಾ ಕಲ್ಯಾಣದೊಳಗಡೆಗೆ. ಏನು ಅಂಗನವಾಡಿ ಮಕ್ಕಳಿಗೆ ಊಟ ಕೊಡೋಕೆ ದುಡ್ಡಿಲ್ಲ, ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ, ಶಾಲೆಗಳು ನಡೀತಿಲ್ಲ, 1900 ಬಸ್ಗಳು ಕೆಟ್ಟು ನಿಂತಿದ್ದಾವೆ ಡಿಪೋ ಒಳಗಡೆಗೆ, ಟೈರ್ ಹಾಕ್ಸಕ್ಕೆ ದುಡ್ಡಿಲ್ಲ, ರಾಜ್ಯ ದಿವಾಳಿ ಆಗೋಗಿದೆ. ಈ ರಾಜ್ಯನ ಹೆಂಗ್ ಕಾಪಾಡಬೇಕು ಅಂತ ಕೇಳೋದಕ್ಕೆ ಹೈಕಮಾಂಡ್ ಹೋಗಿದ್ದಾರೆ ಅವರು. ಇಲ್ಲೊಬ್ಬ ಸಣ್ಣ ಕಳ್ಳ ದೊಡ್ಡ ಕಳ್ಳ ಕೇಳಕ್ ಹೋಗಿದ್ದಾನೆ ಪೊಲೀಸ್ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತೇಳಿ. ಯಾರಿದ್ದಾರೆ ಹೈಕಮಾಂಡ್ ಅಲ್ಲಿ? ಯಾರು? ಸೋನಿಯಾ ಗಾಂಧಿ ಈಸ್ ಆನ್ ಬೇಲ್ ಭ್ರಷ್ಟಾಚಾರ ವಿಚಾರದಲ್ಲಿ, ರಾಹುಲ್ ಗಾಂಧಿ ಈಸ್ ಆನ್ ಬೇಲ್, ಡಿ.ಕೆ. ಶಿವಕುಮಾರ್ ಈಸ್ ಆನ್ ಬೇಲ್. ಇಂತ ಎಲ್ಲ ಬೇರೆ ಇವರು ಡಾಕ್ಯುಮೆಂಟ್ ತಗೊಂಡು ಅವ್ರ ಹತ್ರ ಹೋಗ್ತಾರಂತೆ. ಡಾಕ್ಯುಮೆಂಟ್ ತಗೊಂಡು ಎಲ್ಲಿ ಹೋಗ್ಬೇಕಿತ್ತು? ಮೊನ್ನೆ ಅಸೆಂಬ್ಲಿ ನಡೀತಿತ್ತು ತಾನೆ, ಪ್ರಶ್ನೆ ಕೇಳಿದ್ರು ತಾನೆ. ಪ್ರಶ್ನೆ ಕೊಡ್ಬೇಕು, ಡಾಕ್ಯುಮೆಂಟ್ ಇಟ್ಕೊಂಡು ಅಲ್ಲೇ ಉತ್ತರ ಕೊಡ್ಬೇಕಾ? ನೀವು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದು ಒಂದ್ ದಿವಸ ಮುಂಚೆನೇ ಇದನ್ನ ಮಾಡ್ಕೊಂಡು ಹೋಗಿ ಅಲ್ಲಿಂದ ಓಡ್ ಬಂದ್ರಿ. ಮತ್ತೆ ಪ್ರಶ್ನೆಗೆ ಉತ್ತರ ಡಾಕ್ಯುಮೆಂಟ್ ಎಲ್ಲಿ ಕೊಡ್ಬೇಕು? ಕೋರ್ಟ್ ಮುಂದೆ ಹೋಗಿ, ತನಿಖಾ ಸಂಸ್ಥೆ ಮುಂದೆ ಹೋಗಿ ಕೊಡ್ಬೇಕು. ನೀವು ಅಲ್ಲೂ ಕೊಡಲ್ಲ. ಪ್ರಾಸಿಕ್ಯೂಷನ್ ಗವರ್ನರ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಗವರ್ನರ್ ಏನ್ ಹೇಳಿದ್ದಾರೆ? ಪ್ರೈಮಾ ಫೇಸಿ ಇಷ್ಟೊಂದು ತಪ್ಪು ನಡೆದಿದೆ, ತನಿಖೆ ನಡೀರಿ ಸ್ವಾಮಿ ಅಂತ ಹೇಳಿದ್ದಾರೆ. ತನಿಖೆ ನಡೆಯಕ್ಕೆ ಅಲ್ಲಿ ನೀವು ಡಾಕ್ಯುಮೆಂಟ್ ಕೊಡೋದಿಲ್ಲ. ಯಾರು ದೊಡ್ಡ ಕಳ್ಳರ ಹತ್ರ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ಇಟ್ಟಿದ್ದೀರಂತೆ. ಯಾವ ವಿಚಾರಕ್ಕೋಸ್ಕರ? ಇವತ್ತು ಇಡೀ ರಾಜ್ಯ ದಿವಾಳಿ ಎದ್ದೋಗಿದೆಯಲ್ಲ, ಹತ್ತಿರಗೊಳಿಸಿರೋರು ಯಾರು? ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.